ಪ್ರಥಮ PUC ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ನೀವು ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಮಾಜ, ಸಮುದಾಯ, ಸಂಘ ಹಾಗೆ ಸಂಸ್ಥೆಗಳ ಇವುಗಳ ಅರ್ಥ ಮತ್ತು ವ್ಯಾಖ್ಯೆ, ಅದರ ಲಕ್ಷಣಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರಿ. ವಿದ್ಯಾರ್ಥಿಗಳೇ, ಇಂದು ನಾವು ಈ ಕಳೆದ ತರಗತಿಯಲ್ಲಿ ಸಂಸ್ಥೆಯ ಅರ್ಥ, ವ್ಯಾಖ್ಯೆ, ಅದರ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಾ. ಇಂದು ನಾವು ಈ ಸಂಸ್ಥೆಯ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಏನಪ್ಪ ಸಂಸ್ಥೆಯ ವಿಧಗಳು ಅಂದಾಗ, ಇಲ್ಲಿ ಸಂಸ್ಥೆಯ ವಿಧಗಳನ್ನು ನಾವಿಲ್ಲಿ ವಿಭಿನ್ನವಾದ ರೀತಿಯಲ್ಲಿ, ಒಂದಲ್ಲ ಹಲವಾರು ರೀತಿಯಲ್ಲಿ ನಾವು ವಿಧಗಳನ್ನು ನಾವಿಲ್ಲಿ ತಿಳ್ಕೋಬಹುದು. ಏನಪ್ಪ ಸಂಸ್ಥೆಯ ವಿಧಗಳಂದಾಗ ನಾವು ಫಸ್ಟ್ ಪಾಯಿಂಟ್ ನೋಡ್ಬೋದು. ಸಂಸ್ಥೆಯ ವಿಧಗಳಂದಾಗ ಪ್ರಾಥಮಿಕ ಸಂಸ್ಥೆಗಳು ಮತ್ತು ಮಾಧ್ಯಮಿಕ ಸಂಸ್ಥೆಗಳಂತಂದು ವರ್ಗೀಕರಿಸ್ಬೋದು. ಏನಪ್ಪ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆಗಳಂತಂದಾಗ, ಇಲ್ಲಿ ಸಂಸ್ಥೆಗಳು ಅನ್ನೋದಾದರೆ ಅವು ಹುಟ್ಟಿಕೊಂಡ ರೀತಿ ಹಾಗೆ ಅವುಗಳ ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಸಂಸ್ಥೆಗಳು ಯಾವ ರೀತಿಯಲ್ಲಿ ಹುಟ್ಟುಕೊಂಡವು ಹಾಗೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದವೆ ಇವುಗಳ ಆಧಾರದ ಮೇಲೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆಗಳೆಂದು ಎರಡು ರೀತಿಗಳಾಗಿ ವರ್ಗೀಕರಿಸ್ಬೋದು. ನಾವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆಗಳಾಗಿ ಎರಡು ರೀತಿಯಲ್ಲಿ ವರ್ಗೀಕರಿಸ್ಬೋದು. ನಾವು ಫಸ್ಟ್ ನೋಡೋಣ, ಈ ಪ್ರಾಥಮಿಕ ಸಂಸ್ಥೆಗಳಂತ ಏನು. ಇಲ್ಲಿ ಕೆಲವು ಸಂಸ್ಥೆಗಳು ಏನಾಗಿದ್ದಾವೆ, ಮಾನವನ ಸಾಮೂಹಿಕ ಜೀವನಕ್ಕೆ ಹಾಗೂ ಆತನ ಪ್ರಾಥಮಿಕ ಅಗತ್ಯತೆಗಳ ಈಡೇರಿಕೆಗಾಗಿ ತೀರಾ ಅಗತ್ಯವಾಗಿತ್ತು. ಇಲ್ಲಿ ಕೆಲವೊಂದು ಸಂಸ್ಥೆಗಳು, ಎಲ್ಲವಲ್ಲ ಕೆಲವೊಂದು ಸಂಸ್ಥೆಗಳು ಮಾನವನ ಸಾಮೂಹಿಕ ಜೀವನಕ್ಕೆ ಮತ್ತು ಆತನ ಪ್ರಾಥಮಿಕ ಅಗತ್ಯತೆಗಳ ಈಡೇರಿಕೆಗೆ, ಆ ಮನುಷ್ಯನ ಪ್ರಾಥಮಿಕ ಅಗತ್ಯತೆಗಳೇನು, ಇವುಗಳ ಅಗತ್ಯತೆಗೆ ಅನುಗುಣವಾಗಿ ಇವು ಸಾಮಾನ್ಯವಾಗಿ ಪ್ರಾಥಮಿಕ ಅಗತ್ಯತೆಗಳು ಸಾರ್ವತ್ರಿಕವಾಗಿದ್ದಾವೆ. ಎಲ್ಲ ಸಮಾಜಗಳಲ್ಲೂ ಕೂಡ ನಾವಿಲ್ಲಿ ನೋಡ್ಬೋದು. ಅಂತಹ ಸಂಸ್ಥೆಗಳನ್ನು ಪ್ರಾಥಮಿಕ ಸಂಸ್ಥೆಗಳಂತಂದು ಕರಿಬಹುದು. ನೆನಪಿರಲಿ, ಮಾನವನ ಸಾಮೂಹಿಕ ಜೀವನಕ್ಕೆ ಹಾಗೂ ಆತನ ಪ್ರಾಥಮಿಕ ಅಗತ್ಯತೆಗಳ ಈಡೇರಿಕೆಗಾಗಿ ರಚಿತವಾಗಿರುವಂಥ ಅಥವಾ ನಿರ್ಮಿತವಾದಂಥ ಸಂಸ್ಥೆಗಳನ್ನು ಪ್ರಾಥಮಿಕ ಸಂಸ್ಥೆಗಳಂತಂದು ಕರಿತೀವಿ. ಉದಾಹರಣೆಗೆ ನೋಡ್ಬೋದು, ಪ್ರಾಥಮಿಕ ಸಂಸ್ಥೆಗೆ ಉದಾಹರಣೆಗಳನ್ನು ಕೊಡ್ಬೋದು. ಯಾವುದು ಅಂದರೆ ಇವು ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿದ್ದಾವೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಇದನ್ನು ನೋಡ್ಬೋದು, ಎಲ್ಲ ಸಮಾಜಗಳಲ್ಲೂ ಕೂಡ. ಅಂದರೆ ಯಾವುದನ್ನು ನಾವು ಉದಾಹರಣೆಗೆ ಕೊಡ್ಬೋದು ಪ್ರಾಥಮಿಕ ಸಂಸ್ಥೆಗೆ ಅನ್ನೋದಾದರೆ, ನೀತಿ ಪದ್ಧತಿ. ನೀತಿ ಪದ್ಧತಿ ನೋಡ್ಬೋದು, ನಾವೆಲ್ಲ ಸಮಾಜಗಳಲ್ಲೂ ಕೂಡ ನಾವಿಲ್ಲಿ ನೋಡ್ಬೋದು. ಇವು ಮನುಷ್ಯನ ಪ್ರಾಥಮಿಕ ಅಗತ್ಯತೆಗಳಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಹಾಗೆ ವಿವಾಹ ಅನ್ನುವಂಥದ್ದು ಸಾರ್ವತ್ರಿಕವಾಗಿದೆ. ನಾನು ಹೇಳಿದಂಗೆ ಇದು ಎಲ್ಲ ಸಮಾಜಗಳಲ್ಲೂ ಕೂಡ ನಾವಿಲ್ಲಿ ನೋಡ್ತಾ ಹೋಗುತ್ತೀವಿ. ವಿವಾಹವು ಪ್ರಾಥಮಿಕ ಅಗತ್ಯತೆ ಆಗಿದೆ. ಇದು ಮೂಲಭೂತ ಸಂಸ್ಥೆ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಹಾಗೆ ಉದಾಹರಣೆಗೆ ಇನ್ನೊಂದು ಕುಟುಂಬ, ಆಸ್ತಿ, ಇವೆಲ್ಲವೂ ಕೂಡ ಈ ಪ್ರಾಥಮಿಕ ಸಂಸ್ಥೆಗೆ ಉದಾಹರಣೆಗಳಾಗಿದ್ದಾವೆ. ನೆನಪಿರಲಿ, ಪ್ರಾಥಮಿಕ ಸಂಸ್ಥೆ ಅಂದಾಗ ಮಾನವನ ಸಾಮೂಹಿಕ ಜೀವನಕ್ಕೆ ಅಗತ್ಯವಾದಂತೆ ಅವನ ಪ್ರಾಥಮಿಕ ಅಗತ್ಯತೆಗಳ ಈಡೇರಿಕೆಗಾಗಿ ರಚನೆ ಆಗಿರುವಂಥ ಸಂಸ್ಥೆಗಳನ್ನು ಪ್ರಾಥಮಿಕ ಸಂಸ್ಥೆಗಳಂತಂದು ಕರಿತೀವಿ. ಉದಾಹರಣೆ ಕೊಡ್ಬೋದು ನಾವು ಪ್ರಾಥಮಿಕ ಸಂಸ್ಥೆಗೆ ಉದಾಹರಣೆ ಅಂದಾಗ ನೀತಿ ಪದ್ಧತಿ, ವಿವಾಹ, ಕುಟುಂಬ, ಆಸ್ತಿ, ಇವುಗಳು ಸಾರ್ವತ್ರಿಕವಾಗಿದ್ದಾವೆ. ಎಲ್ಲ ಸಮಾಜದಲ್ಲೂ ಕೂಡ ನೋಡ್ಬೋದು, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆ ಇವೆಲ್ಲರಿಗೂ ಕೂಡ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ರಚನೆ ಆಗಿರುವಂಥ ಅಂಶಗಳಾಗಿದ್ದಾವೆ. ಇದು ಪ್ರಾಥಮಿಕ ಸಂಸ್ಥೆಗಳು. ಓಕೆ, ನಾವು ಅದರಲ್ಲಿ ಮಾಧ್ಯಮಿಕ ಸಂಸ್ಥೆಗಳನ್ನು ನೋಡೋಣ. ಸೇಮ್ ಅದಕ್ಕೆ ವಿರುದ್ಧವಾಗಿ ನೋಡ್ಬೋದು. ಇಲ್ಲಿ ಮಾಧ್ಯಮಿಕ ಸಂಸ್ಥೆ ಅಂದಾಗ ಮಾನವನ ಮಾಧ್ಯಮಿಕ ಅಗತ್ಯತೆಗಳ ಪೂರೈಕೆಗಾಗಿ ಸ್ಥಾಪಿತವಾದಂಥ ವೈವಿಧ್ಯಮಯ ಸಂಸ್ಥೆಯನ್ನು, ಮಾನವನ ಮಾಧ್ಯಮಿಕ, ಅಲ್ಲಿ ಪ್ರಾಥಮಿಕ ಅಗತ್ಯತೆಗಳನ್ನು ಈಡೇರಿಸ್ತಾ ಹೋಗುತ್ತೆ ಸಂಸ್ಥೆ. ಇಲ್ಲಿ ಮಾಧ್ಯಮಿಕ ಅಗತ್ಯತೆ ಅಂದಾಗ ಮಾನವನ ಮಾಧ್ಯಮಿಕ ಅಗತ್ಯತೆಗಳನ್ನು ಪೂರೈಕೆಗಾಗಿ ಸ್ಥಾಪಿತವಾದಂಥ ವೈವಿಧ್ಯಮಯ ಸಂಸ್ಥೆಗಳನ್ನು ಮಾಧ್ಯಮಿಕ ಸಂಸ್ಥೆಗಳು ಎನ್ನುತ್ತೇವೆ. ಯಾವುದು ಮನುಷ್ಯನ ಮಾಧ್ಯಮಿಕ ಅಗತ್ಯತೆಗಳನ್ನು ಈಡೇರಿಸುತ್ತೆ. ನಾವು ನೋಡ್ಬೋದು, ಇಲ್ಲಿ ಮನುಷ್ಯ ವಿಕಾಸ ಹೋದಂತೆ ಹೆಚ್ಚು ವೈವಿಧ್ಯತೆಯನ್ನು ನೋಡ್ತಾ ಹೋಗ್ತೀವಿ ಸಮಾಜದಲ್ಲಿ. ಮನುಷ್ಯನ ಪ್ರಾಚೀನ ಕಾಲದಿಂದಲೂ ಕೂಡ ನೋಡ್ತಾ ಹೋಗ್ತೀವಿ. ಮನುಷ್ಯ ವಿಕಾಸ ಹೊಂದುತ್ತಾ ಬಂದಿದ್ದಾನೆ. ಅಂದಿನಿಂದಲೂ ಕೂಡ ಇಲ್ಲಿವರೆಗೆ ಕೂಡ ವೈವಿಧ್ಯತೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕೆ ಅನುಗುಣವಾಗಿ ಜನರ ಬೇಡಿಕೆಗಳು ಕೂಡ ಈಡೇರಿಸಲು ಈ ಮಾಧ್ಯಮಿಕ ಸಂಸ್ಥೆಗಳು ಹೆಚ್ಚು ಹುಟ್ಟುಕೊಂಡಿದ್ದಾವೆ, ಅಸ್ತಿತ್ವಕ್ಕೆ ಬಂದಿದ್ದಾವೆ.
ಹಾಗಾದರೆ ಉದಾಹರಣೆ ಕೊಡ್ಬೋದು. ಮಾಧ್ಯಮಿಕ ಅಗತ್ಯತೆಗಳನ್ನು ಈಡೇರಿಸಲಿಕ್ಕೆ ಹುಟ್ಟಿಕೊಂಡಂಥ ಸಂಸ್ಥೆಗಳು ಅಂದಾಗ ಶಿಕ್ಷಣ, ಕಾನೂನು, ಶಾಸನಗಳು, ಸಂವಿಧಾನ, ಹಾಗೆ ಹಲವಾರು ಸಂಸ್ಥೆಗಳು ಅಂತ ಹೇಳ್ತಾ ಹೋಗ್ತೀವಿ. ಮಾಧ್ಯಮಿಕ ಸಂಸ್ಥೆಗೆ ಉದಾಹರಣೆ ಅಂದಾಗ ಶಿಕ್ಷಣ, ಕಾನೂನು, ಸಂವಿಧಾನ, ಶಾಸನಗಳು ಇವುಗಳು ಮಾಧ್ಯಮಿಕ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ರಚನೆ ಆಗಿರುವಂಥ ಸಂಸ್ಥೆಗಳಾಗಿದೆ. ಅರ್ಥ ಆಯ್ತು ವಿದ್ಯಾರ್ಥಿಗಳಿದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆಗಳು. ಓಕೆ, ನಾವು ನೆಕ್ಸ್ಟ್ ಇನ್ನೊಂದು ನೋಡೋಣ, ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳು. ಬಿ, ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳು. ಏನಪ್ಪ ಇಲ್ಲಿ ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳಂದಾಗ, ಈ ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳನ್ನು ಅಮೆರಿಕದ ಸಮಾಜಶಾಸ್ತ್ರಜ್ಞನಾದಂಥ WG ಸಮ್ನರ್ ಇವರು ರಚಿಸ್ತಾ ಹೋಗ್ತಾರೆ, ವರ್ಗೀಕರಿಸ್ತಾ ಹೋಗ್ತಾರೆ. WG ಸಮ್ನರ್, ವಿಲಿಯಂ ಗ್ರಹಾಂ ಸಮ್ನರ್ ಅಂತ ಕರಿತೀವಿ. ಈ WG ಸಮ್ನರ್ ಏನು ಮಾಡ್ತಾರೆ, ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳನ್ನು ವರ್ಗೀಕರಿಸ್ತಾ ಹೋಗ್ತಾರೆ. ಏನು ವಿಕಸಿತ? ವಿಕಾಸ ಅಂದರೆ ಹುಟ್ಕೊಳ್ಳುವುದು, ತನ್ನಷ್ಟಕ್ಕೆ ತಾನೇ ಹುಟ್ಕೊಳ್ಳುವಂಥದ್ದು. ಇಲ್ಲಿ ನೋಡ್ಬೋದು, ವಿಕಸಿತ ಸಂಸ್ಥೆಗಳಂದಾಗ ಕಾಲಾನುಕ್ರಮದಲ್ಲಿ ಯಾವುದೇ ಪೂರ್ವ ಯೋಚನೆ ಇಲ್ಲದೆ, ವಿಕಸಿತ ಸಂಸ್ಥೆ ನೋಡ್ತಾ ಹೋಗ್ತೀವಿ ನಾವು. ಅದರಲ್ಲಿ ವಿಕಸಿತ ಸಂಸ್ಥೆ ಅಂದಾಗ ಯಾವುದೇ ಪೂರ್ವ ಯೋಚನೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ವಿಕಸಿತವಾಗಿರುವಂಥ ಅಥವಾ ಹುಟ್ಟಿಕೊಂಡಿರುವಂಥ ಸಂಸ್ಥೆಗಳನ್ನು ವಿಕಸಿತ ಸಂಸ್ಥೆಗಳು ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಮನುಷ್ಯ ಯೋಜನೆಯನ್ನು ಹಾಕ್ಕೊಂಡಿಲ್ಲ, ಯೋಚನೆಯನ್ನು ಮಾಡಿಲ್ಲ, ಪ್ಲಾನನ್ನು ಕೂಡ ಮಾಡಿಲ್ಲ. ಇವು ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಂಡಂಥ ಸಂಸ್ಥೆಗಳನ್ನು ವಿಕಸಿತ ಸಂಸ್ಥೆಗಳು ಅಂತ ಕರಿತೀವಿ. ಯಾವುದಪ್ಪ ಹಾಗಾದರೆ ತನ್ನಷ್ಟಕ್ಕೆ ತಾನೇ ವಿಕಾಸ ಹೊಂದಿರುವಂಥ ಸಂಸ್ಥೆಗಳು? ಮನುಷ್ಯನೇ ರೂಪಿಸಿಲ್ಲ ಅದನ್ನು, ಮನುಷ್ಯನೇ ಸೃಷ್ಟಿನೇ ಮಾಡಿಲ್ಲ ಅವನ್ನ, ತನ್ನಷ್ಟಕ್ಕೆ ತಾನೇ ಹುಟ್ಕೊಂಡಿರುವಂಥದ್ದು. ಹೇಳ್ತೀರಾ ಯಾರಾದರೂ? ಓಕೆ, ಇಲ್ಲಿ ವಿಕಸಿತ ಸಂಸ್ಥೆ ಅಂದಾಗ ನಾವು ಉದಾಹರಣೆ ಕೊಡ್ಬೋದು. ಗ್ರಾಮ ನೋಡ್ಬೋದು ನೀವು. ಗ್ರಾಮವನ್ನು ಯಾರು ಕೂಡ ಮನುಷ್ಯ ಅದನ್ನು ಹುಟ್ಟಿ ಹಾಕಿಲ್ಲ. ನಿಮ್ಮೂರಿನ ಸೃಷ್ಟಿಕರ್ತ ಯಾರಾದರೂ ಇದ್ದಾರಾ? ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮನುಷ್ಯನ ಇಲ್ಲಿ ನೋಡಿದರೆ ಯಾವುದೇ ಯೋಜನೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಂಡಿರುವಂಥ ವಿಕಾಸಗೊಂಡು ಬಂದಂಥ ಸಂಸ್ಥೆಗಳನ್ನು ವಿಕಸಿತ ಸಂಸ್ಥೆಗಳು ಅಂದಾಗ ಇಲ್ಲಿ ಗ್ರಾಮವನ್ನು ನೋಡ್ತಾ ಹೋಗ್ತೀವಿ. ವಿಕಸಿತ ಸಂಸ್ಥೆಗಳು ಹುಟ್ಕೊಳ್ತಾ ಹೋಗ್ತವೆ. ಉದಾಹರಣೆ ನಾನು ಹೇಳಿದೆ ಆಲ್ರೆಡಿ. ಗ್ರಾಮ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಹುಟ್ಕೊಂಡಿದೆ. ಅದನ್ನು ಯಾರು ಕೂಡ ಮನುಷ್ಯ ಯೋಚನೆ ಮಾಡಿಕೊಂಡು ಪ್ಲಾನನ್ನು ಮಾಡಿಕೊಂಡು ಅದನ್ನು ಗ್ರಾಮವನ್ನು ರಚಿಸಿಲ್ಲ. ಹಾಗಾಗಿ ವಿಕಸಿತ ಸಂಸ್ಥೆಯಾಗಿ ಗ್ರಾಮವನ್ನು ಕರಿತೀವಿ. ಹಾಗೆ ಕುಟುಂಬ, ಈ ಕುಟುಂಬವು ಕೂಡ ಏನಾಗಿದೆ, ವಿಕಸಿತ ಸಂಸ್ಥೆಗೆ ಒಂದು ಉದಾಹರಣೆ ಕೊಡ್ಬೋದು. ಇದನ್ನು ಯಾರು ಕೂಡ ಯೋಚನೆ ಮಾಡಿಲ್ಲ. ಕುಟುಂಬವನ್ನು ನಾನು ಇಂಥ ಕುಟುಂಬದಲ್ಲೇ ಹುಟ್ಟಬೇಕು, ನಮ್ಮ ಫ್ಯಾಮಿಲಿ ಇಲ್ಲೇ ಇರಬೇಕು, ಇಷ್ಟು ಜನ ಇರಬೇಕಂತ ಯಾರು ಕೂಡ ಯೋಚನೆಯನ್ನು ಮಾಡಿಲ್ಲ. ಆದರೆ ಇಲ್ಲಿ ಯೋಚನೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಸ್ಥಾಪಿತವಾದಂಥ ಸಂಸ್ಥೆಗಳನ್ನು ವಿಕಸಿತ ಸಂಸ್ಥೆಗಳು ಅಂತಂದು ಕರಿಬೋದು. ಅರ್ಥ ಇದೆ ವಿದ್ಯಾರ್ಥಿಗಳ ವಿಕಸಿತ ಸಂಸ್ಥೆಗಳು? ಓಕೆ, ನೆಕ್ಸ್ಟ್ ನಾವು ಅದರಲ್ಲಿ ಸ್ಥಾಪಿತ ಸಂಸ್ಥೆಗಳು ನೋಡೋಣ. ಈ ಸ್ಥಾಪಿತ ಸಂಸ್ಥೆಗಳಂದಾಗ ಯಾವುದೇ ಅಂದರೆ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಉದ್ದೇಶಪೂರ್ವಕವಾಗಿ ಸ್ಥಾಪಿಸಲ್ಪಟ್ಟಂಥ ಸಂಸ್ಥೆಗಳನ್ನು ಸ್ಥಾಪಿತ ಸಂಸ್ಥೆಗಳಂತ ಕರಿತೀವಿ. ನೆನಪಿರಲಿ, ಸ್ಥಾಪಿತ ಸಂಸ್ಥೆಗಳಂದಾಗ ವ್ಯವಸ್ಥಿತವಾಗಿ ಒಂದು ಯೋಚನೆಯನ್ನು ಮಾಡಿಕೊಂಡು ಕ್ರಮಬದ್ಧವಾಗಿ ಇದೇ ರೀತಿ ಇರಬೇಕನ್ನುವಂಥ ಆಧಾರದ ಮೇಲೆ ಹಂತವಾಗಿ ಹಾಗೆ ಉದ್ದೇಶಪೂರ್ವಕವಾಗಿ ಸ್ಥಾಪಿಸಲ್ಪಟ್ಟಂಥ ಸಂಸ್ಥೆಗಳನ್ನು ಸ್ಥಾಪಿತ ಸಂಸ್ಥೆಗಳಂತದ್ದು ಕರಿತೀವಿ. ಅರ್ಥ ಇದೆ ವಿದ್ಯಾರ್ಥಿಗಳ ಸ್ಥಾಪಿತ ಸಂಸ್ಥೆಗಳು? ಹಾಗಾದರೆ ಈ ಸ್ಥಾಪಿತ ಸಂಸ್ಥೆಗಳಿಗೆ ನಾವು ಉದಾಹರಣೆಯನ್ನು ಕೊಡ್ಬೋದು. ಏನಪ್ಪ ಸ್ಥಾಪಿತ ಸಂಸ್ಥೆಗೆ ಉದಾಹರಣೆಗಳಂದಾಗ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ರಾಜಕೀಯ ಪಕ್ಷಗಳು. ಇಲ್ಲಿ ನೋಡ್ಬೋದು ಸ್ಥಾಪಿತ ಸಂಸ್ಥೆಗಳೊಂದಿಗೆ ಇಲ್ಲಿ ಮನುಷ್ಯ ಸ್ಥಾಪಿಸಿದ್ದಾನೆ, ವಿಕಸಿತ ಅಂದಾಗ ಮನುಷ್ಯ ಸ್ಥಾಪಿಸಿಲ್ಲ, ತನ್ನಷ್ಟಕ್ಕೆ ತಾನೇ ಹುಟ್ಕೊಂಡಿದ್ದೇವೆ. ಇಲ್ಲಿ ಯೋಜನೆಬದ್ಧವಾಗಿ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಉದ್ದೇಶಪೂರ್ವಕವಾಗಿ ಸ್ಥಾಪನೆ ಆಗಿರುವಂಥ ಸಂಸ್ಥೆಗಳಾಗಿದೆ. ಉದಾಹರಣೆ, ರಾಜಕೀಯ ಪಕ್ಷಗಳನ್ನು ಮನುಷ್ಯನ ಸೃಷ್ಟಿ ಮಾಡ್ತಾ ಹೋಗ್ತಾನೆ, ಯೋಚನೆ ಮಾಡ್ಕೊಳ್ತಾನೆ, ಉದ್ದೇಶಪೂರ್ವಕವಾಗಿ ರಚಿಸ್ತಾ ಹೋಗ್ತಾನೆ. ಹಾಗೆ ಕಾರ್ಮಿಕ ಸಂಘಟನೆಗಳನ್ನು ಅವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಕಾರ್ಮಿಕ ಸಂಘಟನೆಗಳನ್ನು ಉದ್ದೇಶಪೂರ್ವಕವಾಗಿ ಸ್ಥಾಪಿಸಿರುವಂಥ ಸಂಸ್ಥೆಗಳಾಗಿದೆ. ಅರ್ಥವಾಗಿದೆ ವಿದ್ಯಾರ್ಥಿಗಳಿಷ್ಟ? ಓಕೆ, ನೆಕ್ಸ್ಟ್ ನೋಡೋಣ
ಇ.ಡಬ್ಲ್ಯೂ. ಬರ್ಗಸ್ ಅವರು ಏನು ಮಾಡ್ತಾರೆ, 4 ರೀತಿಯಲ್ಲಿ ಸಾಮಾಜಿಕ ಸಂಸ್ಥೆಗಳನ್ನು ವರ್ಗೀಕರಿಸ್ತಾ ಹೋಗ್ತಾರೆ. ಇ.ಡಬ್ಲ್ಯೂ. ಬರ್ಗಸ್ ರವರು 4 ರೀತಿಯಲ್ಲಿ ವರ್ಗೀಕರಿಸಿದ್ದಾರೆ. ಇ.ಡಬ್ಲ್ಯೂ. ಬರ್ಗಸ್ ಅವರು ಏನು ಮಾಡ್ತಾರೆ, 4 ರೀತಿಯಲ್ಲಿ ಸಾಮಾಜಿಕ ಸಂಸ್ಥೆಗಳನ್ನು ವರ್ಗೀಕರಿಸ್ತಾ ಹೋಗ್ತಾರೆ. ಅದರಲ್ಲಿ ನಾವು ನೋಡ್ಬೋದು, ಅದರಲ್ಲಿ 1 by 1 ಆಗಿ ಏನಪ್ಪ ಸಾಮಾಜಿಕ ಸಂಸ್ಥೆಗಳಂದಾಗ ಬರ್ಗಸ್ ಅವರು ಹೇಳಿದಂತೆ ಸಾಂಸ್ಕೃತಿಕ ಸಂಸ್ಥೆಗಳು ಫಸ್ಟ್ ಒನ್. ಇಲ್ಲಿ ಇ.ಡಬ್ಲ್ಯೂ. ಬರ್ಗಸ್ ಅವರು 4 ರೀತಿಯಲ್ಲಿ ಸಾಮಾಜಿಕ ಸಂಸ್ಥೆಗಳನ್ನು ವರ್ಗೀಕರಿಸ್ತಾ ಹೋಗ್ತಾರೆ. ಅದರಲ್ಲಿ ನಾವು ಫಸ್ಟ್ ಒನ್ ನೋಡ್ತಾ ಹೋಗ್ತೀವಿ, ಸಾಂಸ್ಕೃತಿಕ ಸಂಸ್ಥೆಗಳು. ಏನಪ್ಪ ಸಾಂಸ್ಕೃತಿಕ ಸಂಸ್ಥೆಗಳಂದಾಗ ಸಂಸ್ಕೃತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವುದನ್ನು ಸಂಸ್ಕೃತಿ ಅನ್ನೋದಾದರೆ ಆಚಾರ ವಿಚಾರ, ಸಂಪ್ರದಾಯಗಳು, ಪದ್ಧತಿಗಳು, ಲೋಕಾಚಾರ, ನೈತಿಕ ನಿಯಮಗಳು ಏನು ಮಾಡ್ತವೆ, ಇವು ಹೊಸ ಪೀಳಿಗೆಗಳಿಗೆ ವರ್ಗಾಯಿಸ್ತಾ ಹೋಗ್ತವೆ. ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತವೆ. ಈ ಆಚಾರ ವಿಚಾರ ಪದ್ಧತಿಗಳು ಇವೆಲ್ಲವೂ ಕೂಡ ಇಂಥ ನಿರ್ವಹಿಸುವಂಥ ಸಂಸ್ಥೆಗಳನ್ನು ಸಾಂಸ್ಕೃತಿಕ ಸಂಸ್ಥೆ ಅಂತ ಕರಿತೀವಿ. ನೆನಪಿರಲಿ, ಸಾಂಸ್ಕೃತಿಕ ಸಂಸ್ಥೆ ಅಂದಾಗ ಆಚಾರ ವಿಚಾರ, ಸಂಪ್ರದಾಯಗಳು, ಪದ್ಧತಿಗಳು ಇವೇನು ಮಾಡ್ತವೆ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಈ ನಿರ್ವಹಿಸುವಂಥ ಸಂಸ್ಥೆಗಳಂತ ಯಾವಿದ್ದಾವೆ ಇವುಗಳನ್ನು ಸಾಂಸ್ಕೃತಿಕ ಸಂಸ್ಥೆಗಳಂತಂದು ಕರಿತೀವಿ. ಉದಾಹರಣೆ ನೋಡ್ಬೋದು ನಾವು. ಸಾಂಸ್ಕೃತಿಕ ಸಂಸ್ಥೆಗೆ ಉದಾಹರಣೆ ಅಂದಾಗ ಕುಟುಂಬ, ಧರ್ಮ, ಶಿಕ್ಷಣ ಮುಂತಾದವು. ಇಲ್ಲಿ ನೋಡ್ಬೋದು, ಉದಾಹರಣೆಗೆ ಕುಟುಂಬ ನೋಡ್ಬೋದು. ಕುಟುಂಬ ತನ್ನ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಾ ಹೋಗುತ್ತೆ. ನಾವೆಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಮಾಡ್ತಾ ಹೋಗ್ತೀವಿ, ಹಬ್ಬಗಳನ್ನು ಮಾಡೋದ್ರ ಜೊತೆಗೆ ವಿವಾಹಗಳನ್ನು ಮಾಡ್ತಾ ಹೋಗ್ತೀವಿ. ಹಾಗೆ ಈ ಕೆಲವೊಂದು ಕ್ರಿಯಾ ವಿಧಿಗಳನ್ನು, ಪೂಜೆ ಪುನಸ್ಕಾರ ಪದ್ಧತಿಗಳು ನಮ್ಮಲ್ಲಿ ಇದ್ದಾವೆ. ಆದರೆ ಇವೆಲ್ಲವೂ ಕೂಡ ಏನಾಯಿತು ಅಂದರೆ ನಮ್ಮ ಪಿತ್ರಾರ್ಜಿತ ತಂದೆಯಿಂದ ನಮಗೆ ಬಂದಿದ್ದಾವೆ ನಮ್ಮ ಕುಟುಂಬದಲ್ಲಿ. ಹಾಗೆ ನಮ್ಮ ಕುಟುಂಬದಲ್ಲಿ ನಮ್ಮಿಂದ ನಮ್ಮ ಹಿಂದೆ ಬರುವಂಥ ಪೀಳಿಗೆಗಳಿಗೆ ವರ್ಗಾಯಿಸ್ತಾ ಹೋಗುತ್ತೆ. ಹಾಗೆ ಧರ್ಮವೂ ಕೂಡ ನೋಡ್ಬೋದು. ನಮ್ಮ ಅಜ್ಜ ಹಿಂದೂ ಧರ್ಮ ಅನ್ನೋದಾದರೆ ನಮ್ಮ ಅಪ್ಪಾಜಿನೂ ಕೂಡ ಹಿಂದೂ ಧರ್ಮದಲ್ಲಿದ್ದಾರೆ. ಹಾಗೆ ನಾನು ಕೂಡ ಹಿಂದೂ ಧರ್ಮದಲ್ಲಿದ್ದೇನೆ. ಅಂದರೆ ಧರ್ಮವೂ ಕೂಡ ಒಂದು ಪೀಳಿಗೆಯಿಂದ ನಾವು ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ಸಾಂಸ್ಕೃತಿಕ ಸಂಸ್ಥೆಗಳಂತಂದು ಕರಿತೀವಿ. ಅರ್ಥ ಇದೆ ವಿದ್ಯಾರ್ಥಿಗಳಿದು? ಓಕೆ, ನೆಕ್ಸ್ಟ್ ನೋಡೋಣ ಆರ್ಥಿಕ ಸಂಸ್ಥೆಗಳು. ಆರ್ಥಿಕ ಸಂಸ್ಥೆಗಳು ಏನಪ್ಪ? ಆರ್ಥಿಕ ಸಂಸ್ಥೆಗಳಂದಾಗ ಇಲ್ಲಿ ಮಾನವನ ಮೂಲಭೂತ ಅಗತ್ಯತೆಗಳಂತ ಏನಿದ್ದಾವೆ, ಈ ಅಗತ್ಯತೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಸ್ಥಾಪನೆಯಾಗಿರುವಂಥ ಸಂಸ್ಥೆಗಳನ್ನು ಆರ್ಥಿಕ ಸಂಸ್ಥೆಗಳಂತ ಕರಿತೀವಿ. ಇಲ್ಲಿ ಮಾನವನ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಉದಾಹರಣೆಗೆ ಹೇಳ್ಬೋದು. ಏನೇನು ಮೂಲಭೂತ ಅಗತ್ಯತೆಗಳಂದಾಗ ಆಹಾರ, ವಸತಿ, ಬಟ್ಟೆ, ಹಾಗೆ ಈ ಒಳ್ಳೆಯ ಅಂಶಗಳನ್ನು ಪಡ್ಕೊಳ್ಳಿಕ್ಕೆ, ಹಾಗೆ ಸರಕು ಮತ್ತು ಸೇವೆಗಳನ್ನು ನೋಡ್ತಾ ಹೋಗ್ತೀವಿ, ಉತ್ಪಾದನೆಯನ್ನು ನೋಡ್ತಾ ಹೋಗ್ತೀವಿ. ಈ ಸರಕು ಸೇವೆಗಳು, ಉತ್ಪಾದನೆ, ಆಹಾರ, ವಸತಿ ಇವೆಲ್ಲವೂ ಕೂಡ ಏನು ಮಾಡ್ತವೆ, ಮಾನವನ ಮೂಲಭೂತ ಅಗತ್ಯತೆಗಳು. ಈ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸ್ಥಾಪಿತವಾದಂಥ ಸಂಸ್ಥೆಗಳನ್ನು ಆರ್ಥಿಕ ಸಂಸ್ಥೆಗಳಂತಂದು ವರ್ಗೀಕರಿಸಿದ್ದಾರೆ. ಉದಾಹರಣೆ ಕೊಡ್ಬೋದು. ಆರ್ಥಿಕ ಸಂಸ್ಥೆಗೆ ಉದಾಹರಣೆಗಳಂತಾಗ ಇಲ್ಲಿ ಬ್ಯಾಂಕ್ಗಳಾಗಿರ್ಬೋದು, ವಾಣಿಜ್ಯ ಕೇಂದ್ರಗಳಾಗಿರ್ಬೋದು, ಸಾರಿಗೆ ಆಗಿರ್ಬೋದು, ಕೃಷಿ ರಂಗ ಆಗಿರ್ಬೋದು. ಇಲ್ಲಿ ನಾವು ಉದಾಹರಣೆಗೆ ನೋಡೋದಾದರೆ ಕೃಷಿ ರಂಗ, ಬ್ಯಾಂಕ್, ಹಾಗೆ ವಾಣಿಜ್ಯ ಕೇಂದ್ರಗಳು, ಸಾರಿಗೆ ಸಂಸ್ಥೆಗಳು ಇವೆಲ್ಲವೂ ಕೂಡ ಏನು ಮಾಡ್ತೇವೆ, ಮನುಷ್ಯನಿಗೆ ಮೂಲಭೂತವಾಗಿ ಆಹಾರ, ವಸತಿ, ಬಟ್ಟೆ, ಹಾಗೆ ರಫ್ತು ಮಾಡುವಂಥ ಸೇವೆಗಳನ್ನು ಒದಗಿಸ್ತಾ ಇದ್ದಾವೆ. ಇವುಗಳನ್ನು ಆರ್ಥಿಕ ಸಂಸ್ಥೆಗಳಂತದ್ದು ಕರಿತೀವಿ. ಅರ್ಥ ಇದೆ ವಿದ್ಯಾರ್ಥಿಗಳ? ಓಕೆ, ನೆಕ್ಸ್ಟ್ ನೋಡೋಣ ಮನೋರಂಜನಾ ಸಂಸ್ಥೆಗಳು. ಥರ್ಡ್ ಪಾಯಿಂಟ್.
ಥರ್ಡ್ ಪಾಯಿಂಟ್ ನೋಡಿದರೆ ಮನೋರಂಜನಾ ಸಂಸ್ಥೆಗಳಂತ ಕರಿತೀವಿ. ಏನಪ್ಪ ಮನೋರಂಜನಾ ಸಂಸ್ಥೆಗಳಂದಾಗ ಇಲ್ಲಿ ಮಾನವನ ಮಾನಸಿಕ ಉಲ್ಲಾಸವನ್ನು ನೀಡಲಿಕ್ಕೆ ಸ್ಥಾಪನೆಯಾಗಿರುವಂಥ ಸಂಸ್ಥೆಗಳು. ಇಲ್ಲಿ ಮನುಷ್ಯನನ್ನು ಉಲ್ಲಾಸಗೊಳಿಸಲಿಕ್ಕೆ, ಅವನನ್ನು ಖುಷಿಯಾಗಿಡಲಿಕ್ಕೆ ಇಲ್ಲಿ ಕೆಲವೊಂದು ಸಂಸ್ಥೆಗಳು ಕೂಡ ಹುಟ್ಕೊಂಡಿದ್ದಾವೆ. ಯಾವುದಪ್ಪ ಆ ಮನುಷ್ಯನಿಗೆ ಸುಖ ಅಥವಾ ಈ ಸಂತೋಷ ಹಾಗೆ ಉಲ್ಲಾಸವನ್ನು, ಮಾನಸಿಕ ಉಲ್ಲಾಸವನ್ನು ನೀಡುವಂಥ ಸ್ಥಾಪನೆಯಾಗಿರುವಂಥ ಸಂಸ್ಥೆಗಳಂದಾಗ ಉದಾಹರಣೆಗೆ ಇವೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿರುತ್ತೆ. ಉದ್ದೇಶವನ್ನು ಇಟ್ಕೊಂಡೆ ಸ್ಥಾಪನೆ ಮಾಡಲಾಗಿದೆ ಇಂತಹ ಮನೋರಂಜನಾ ಸಂಸ್ಥೆಗಳನ್ನು. ಉದಾಹರಣೆ ಕೊಡ್ಬೋದು. ಮನೋರಂಜನಾ ಸಂಸ್ಥೆಗಳಂದಾಗ ಮನುಷ್ಯನಿಗೆ ಉಲ್ಲಾಸ ಬರೆಸಲಿಕ್ಕೆ, ಸಂತೋಷವನ್ನು ನೀಡಲಿಕ್ಕೆ ಸ್ಥಾಪನೆಯಾಗಿರುವಂಥ ಸಂಸ್ಥೆಗಳು ಯಾವುದಪ್ಪ ಅನ್ನೋದಾದರೆ ಉದಾಹರಣೆ ನಾಟಕ, ಸಂಗೀತ, ಸಾಹಿತ್ಯ, TV, ಚಲನಚಿತ್ರಗಳು, ರೇಡಿಯೋ ಇವೆಲ್ಲವೂ ಕೂಡ ಏನು ಮಾಡ್ತೇವೆ ಮನೋರಂಜನಾ ಸಂಸ್ಥೆಗಳಂತ ಕರಿತೀವಿ. ನೆನಪಲ್ಲಿ ಮನೋರಂಜನಾ ಸಂಸ್ಥೆಗಳಂದಾಗ ಮನುಷ್ಯನ ಮೂಲಭೂತ ಮಾನಸಿಕ ಉಲ್ಲಾಸಗಳನ್ನು ಗೊಳಿಸಲಿಕ್ಕೆ, ಸಂತೋಷವನ್ನು ನೀಡಲಿಕ್ಕೆ ಸ್ಥಾಪನೆಯಾಗಿರುವಂಥ ಸಂಸ್ಥೆಗಳನ್ನು ಮನೋರಂಜನಾ ಸಂಸ್ಥೆಗಳಂತ ಕರಿತೀವಿ. ಉದಾಹರಣೆಗೆ ನಾಟಕ, ಚಲನಚಿತ್ರ, ಸಂಗೀತ, ನೃತ್ಯ ಆಗಿರ್ಬೋದು, ಸಾಹಿತ್ಯ, ರೇಡಿಯೋ, TV ಇವೆಲ್ಲವೂ ಕೂಡ ಏನು ಮಾಡ್ತೇವೆ ಮನೋರಂಜನಾ ಸಂಸ್ಥೆಗಳಂತಂದು ವರ್ಗೀಕರಿಸಿದ್ದಾರೆ. ಯಾರಪ್ಪ ಅನ್ನೋದಾರೆ E.W. ಬರ್ಗಸ್ ಅವರು. ಓಕೆ, ಕೊನೆಯದಾಗಿ ನೋಡೋಣ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು. ಫೋರ್ತ್ ಪಾಯಿಂಟ್. ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು. ಏನಪ್ಪ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು ಕೊನೆಯದಾಗಿ ನೋಡೋದಾದರೆ ಇಲ್ಲಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು, ನೆಮ್ಮದಿಯಿಂದ ಇಡೀ ಸಮಾಜ ಬಾಳಬೇಕನ್ನುವಂಥ ಉದ್ದೇಶದಿಂದ ಇಲ್ಲಿ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಸಾಮಾಜಿಕ ನಿಯಂತ್ರಣ ಅಂದರೆ ತಪ್ಪುಗಳು ಅನ್ಯಾಯಗಳು ನಡೆಯದಂತೆ ಅವುಗಳನ್ನು ಸರಿದಾರಿಯಲ್ಲಿ ನಡೆಸಿಕೊಳ್ಳುವಂಥ ಉದ್ದೇಶದಿಂದ ಏನ್ಬಿಡ್ತಾರೆ ಈ ಸಾಮಾಜಿಕ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಅಂದರೆ ನಾವು ನೋಡ್ಬೋದು ಇಡೀ ಸಮಾಜ ಅನ್ನೋಂಥದ್ದು ಎಲ್ಲೋ ಒಂದು ಕಡೆ ಕೆಟ್ಟ ದಾರಿಯಲ್ಲಿ ಸಾಗಬಾರ್ದು. ಯಾಕೆಂದರೆ ಸಮಾಜದಲ್ಲಿ ಭಾಳಷ್ಟು ಅತ್ಯಾಚಾರಗಳು, ದರೋಡೆಗಳು, ಕಳ್ಳತನ ಹೀಗೆ ಈ ಅಪರಾಧಗಳು ಕೂಡ ನಡೀತಾ ಇದ್ದಾವೆ. ಇಂತಹ ಸಾಮಾಜಿಕ ಕೃತ್ಯಗಳಂತ ಏನಿದ್ದಾವೆ, ವಿರೋಧವಾದಂಥ ಕೃತ್ಯಗಳು, ಈ ಕೃತ್ಯಗಳನ್ನು ತೊಲಗಿಸಲಿಕ್ಕೆ ಇಲ್ಲಿ ಸಾಮಾಜಿಕ ನಿಯಂತ್ರಣ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ನಮಗೆ ಗೊತ್ತಿರ್ಬೋದು ಈ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳ ಉದ್ದೇಶ ಸಮಾಜವನ್ನು ತನ್ನ ಹಿಡಿತದಲ್ಲಿಟ್ಕೊಂಡು ಇಡೀ ಸರಿದಾರಿಯಲ್ಲಿ ತಗೊಂಡು ಹೋಗ್ಬೇಕನ್ನುವಂಥ ಉದ್ದೇಶವನ್ನು ಈ ಸಂಸ್ಥೆಗಳು ಒಳಗೊಂಡಿದೆ. ಉದಾಹರಣೆ ಕೊಡ್ಬೋದು. ಇದು ಎಲ್ಲ ವರ್ಗಗಳಿಗೂ ಕೂಡ ಜನರಿಗೆ ಉಪಯುಕ್ತವಾಗಿದೆ. ಈ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳಂದಾಗ ಎಲ್ಲ ವರ್ಗದವ್ರಿಗೆ ಕೂಡ, ಒಂದಲ್ಲ ಈ ಕೆಳವರ್ಗ ಅಥವಾ ಮೇಲ್ವರ್ಗ ಇದ್ದವ್ರಿಗೆ ಅಷ್ಟೇ ಅಲ್ಲ, ಎಲ್ಲ ವರ್ಗದವ್ರಿಗೆ, ಎಲ್ಲ ಜಾತಿ ಧರ್ಮದವರಿಗೆ ಕೂಡ ಇಲ್ಲಿ ಸಮಾನತೆಯನ್ನು ನೀಡುವಂಥ ಉದ್ದೇಶದಿಂದ ಈ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಉದಾಹರಣೆಗೆ ಹೇಳಿದ್ರೆ ಇವರು ಎಲ್ಲ ಸಮಾಜದಲ್ಲೂ ನೆಮ್ಮದಿಯನ್ನು ತರಬೇಕಾದ್ರೆ ಅಂತಹ ಸಂಸ್ಥೆಗಳು ಸ್ಥಾಪಿಸಲಾಗಿದೆ. ಯಾವುದಪ್ಪ ಅನ್ನೋದಾದ ಉದಾಹರಣೆ ಕಾನೂನು, ಪೊಲೀಸ್, ನ್ಯಾಯಾಲಯ, ಸೈನ್ಯ, ಸಂವಿಧಾನಗಳು ಇವೆಲ್ಲವೂ ಕೂಡ ಏನಾಯ್ತವೆ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು. ಇಡೀ ಸಮಾಜವನ್ನು ನಿಯಂತ್ರಣದಲ್ಲಿಟ್ಕೊಂಡು ತನ್ನ ಕಂಟ್ರೋಲಲ್ಲಿ ಸರಿದಾರಿಯಲ್ಲಿ ಹೋಗ್ಬೇಕನ್ನುವಂಥ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟಂಥ ಪ್ರಮುಖವಾದಂಥ ಸಂಸ್ಥೆಗಳಾಗಿದೆ. ನೆನಪಿಲ್ಲಿ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳಂದಾಗ ಈ ಸಂಸ್ಥೆಗಳು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕನ್ನುವಂಥ ಉದ್ದೇಶದಿಂದ ರಚನೆಯಾಗಿರುವಂಥ ಸಂಸ್ಥೆಗಳನ್ನು ಸ್ಥಾಪಿತ ಸಂಸ್ಥೆಗಳ ನಿಯಂತ್ರಣ ಸಂಸ್ಥೆಗಳಂತ ಕರಿತೀವಿ. ಹಾಗೆ ಈ ನಿಯಂತ್ರಣ ಸಂಸ್ಥೆಗಳು ಎಲ್ಲ ವರ್ಗದವರಿಗೂ ಕೂಡ, ಎಲ್ಲ ಜನರ ಸಮೂಹಕ್ಕೂ ಕೂಡ ಅನ್ವಯ ಆಗುತ್ತೆ. ಇವುಗಳನ್ನು ನೋಡಿದರೆ ಯಾವುದಪ್ಪ ಈ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳಂದಾಗ ಉದಾಹರಣೆಯಾಗಿ ಕಾನೂನು, ಸಂವಿಧಾನ, ನ್ಯಾಯಾಲಯ, ಸೈನ್ಯ ಇವೆಲ್ಲವೂ ಕೂಡ ಏನಾಗಿದ್ದಾವೆ ತನ್ನ ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳಾಗಿ ಕೆಲಸವನ್ನು ನಿರ್ವಹಿಸಿದ್ದಾವೆ. ಅರ್ಥ ಇದ್ದರೆ ವಿದ್ಯಾರ್ಥಿಗಳಿಷ್ಟು. ಓಕೆ, ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳ್ಬೋದು. ಇಲ್ಲಿ ಪ್ರಾಥಮಿಕ ಸಂಸ್ಥೆಗೆ ಉದಾಹರಣೆ ಕೊಡಿ, ಪ್ರಾಥಮಿಕ ಸಂಸ್ಥೆಗೆ ಉದಾಹರಣೆ, ಇಲ್ಲ ಮಾಧ್ಯಮಿಕ ಸಂಸ್ಥೆಗೆ ಉದಾಹರಣೆ. ಪ್ರಾಥಮಿಕ ಸಂಸ್ಥೆಗೆ ಉದಾಹರಣೆ ಕುಟುಂಬವನ್ನು ಕೊಡ್ಬೋದು. ಇದು ಮನುಷ್ಯನ ಪ್ರಾಥಮಿಕ ಅಗತ್ಯತೆಗಳನ್ನು ಪೂರೈಸ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ವಿಕಸಿತ ಸಂಸ್ಥೆಗಳು, ಸ್ಥಾಪಿತ ಸಂಸ್ಥೆಗಳು. ವಿಕಸಿತ ಸಂಸ್ಥೆ ಅಂದಾಗ ಇಲ್ಲಿ ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಂಡಿರುವಂಥದ್ದು. ಉದಾಹರಣೆ ಗ್ರಾಮ, ಕುಟುಂಬಗಳು ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಂಡಿದ್ದಾವೆ. ಸ್ಥಾಪಿತ ಸಂಸ್ಥೆಗಳಂದಾಗ ತನ್ನಷ್ಟಕ್ಕೆ ಅನ್ನೋದಕ್ಕಿಂತ ಉದ್ದೇಶಪೂರ್ವಕವಾಗಿ ಯೋಜಿತವಾಗಿ ಸ್ಥಾಪಿತವಾಗಿರುವಂಥ ಸಂಸ್ಥೆಗಳನ್ನು ಸ್ಥಾಪಿತ ಸಂಸ್ಥೆ ಅಂತ ಕರಿತೀವಿ. ಇಲ್ಲಿ
ಸ್ಥಾಪಿತ ಸಂಸ್ಥೆಗೆ ಉದಾಹರಣೆ ಅಂತಂದರೆ ಇಲ್ಲಿ ಪೊಲೀಸು, ನ್ಯಾಯಾಲಯ, ಸಂವಿಧಾನಗಳನ್ನು ನೋಡ್ಬೋದು. ಹಾಗೆ E.W. ಬರ್ಗಸ್ ಅವರು ಕೂಡ 4 ರೀತಿಯಲ್ಲಿ ಸಾಮಾಜಿಕ ಸಂಸ್ಥೆಗಳನ್ನು ವರ್ಗೀಕರಿಸ್ತಾರೆ. ಸಾಂಸ್ಕೃತಿಕ ಸಂಸ್ಥೆಗಳು, ಆರ್ಥಿಕ ಸಂಸ್ಥೆಗಳು, ಮನೋರಂಜನಾ ಸಂಸ್ಥೆಗಳು, ಕೊನೆಯದಾಗಿ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು ಅಂತಂದು 4 ರೀತಿಯಲ್ಲಿ ವರ್ಗೀಕರಿಸ್ತಾ ಹೋಗ್ತಾರೆ. ಅರ್ಥ ಇದ್ದರೆ ವಿದ್ಯಾರ್ಥಿಗಳು ಇಷ್ಟು. ಓಕೆ, ಮುಂದಿನ ತರಗತಿಯಲ್ಲಿ ನಾವು ಸಾಮಾಜಿಕ ಸಮೂಹಗಳ ಬಗ್ಗೆ, ಸೋಷಿಯಲ್ ಗ್ರೂಪ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನಪ್ಪ ಸಾಮಾಜಿಕ ಸಮೂಹ ಅಂದರೆ, ಇದರ ಅರ್ಥ, ವ್ಯಾಖ್ಯೆ, ಆ ಸಾಮಾಜಿಕ ಸಮೂಹದ ಲಕ್ಷಣಗಳು, ಅದರ ವಿಧಗಳ ಬಗ್ಗೆ ಮುಂದಿನ ತರಗತಿಯಲ್ಲೇ ಚರ್ಚಿಸೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ.